ನಮಸ್ಕಾರ ವೀಕ್ಷಕರೇ. ಈ ಲಿವಿಂಗ್ ರಿಲೇಶನ್ಶಿಪ್ನ ಬಗ್ಗೆ ಕಾನೂನು ಏನು ಹೇಳುತ್ತದೆ? ನೀವು ಕೇಳಿರಬಹುದು, ಮದುವೆ ಇಲ್ಲದೆ ಹುಡುಗ ಹುಡುಗಿ ಜೊತೆಯಲ್ಲಿರುವುದು ಕಾನೂನು ಸಮ್ಮತವಾ? ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇರುವ ಕಪಲ್ಸ್ಗೆ ಪ್ರೊಟೆಕ್ಷನ್ ಸಿಗುತ್ತಾ? ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಇಂಡಿಯನ್ ಲಾದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ನ ಸ್ಟ್ಯಾಂಡ್ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಮೊದಲನೆಯದಾಗಿ ಲಿವಿಂಗ್ ರಿಲೇಶನ್ಶಿಪ್ ಎಂದರೆ ಏನು? ಸಿಂಪಲ್ ಆಗಿ ಹೇಳುವುದಾದರೆ, ಇಬ್ಬರು ವಯಸ್ಕ ಹುಡುಗ ಹುಡುಗಿ ಮದುವೆಯಾಗದೆ ಒಟ್ಟಿಗೆ ಇರಲು ಇಚ್ಛೆ ಪಡುವುದು. ಈ ಒಂದು ರಿಲೇಶನ್ಶಿಪ್ ಕನ್ಸೆಂಟ್ ಆಧಾರಿತವಾಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಅವಶ್ಯಕ. ಇಲ್ಲಿ ಲೀಗಲ್ ಏಜ್ ನ ಇಬ್ಬರು ಪಾರ್ಟೀಸ್ ವಿತೌಟ್ ಮ್ಯಾರೇಜ್ ಒಟ್ಟಿಗೆ ಇರುತ್ತಾರೆ. ಈಗ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತದೆ, ಈ ಲಿವಿಂಗ್ ರಿಲೇಶನ್ಶಿಪ್ ಇಲ್ಲಿಗಲ್ಲ ಎಂದು. ಇದಕ್ಕೆ ಸಿಂಪಲ್ ಆದ ಆನ್ಸರು ನೋ. ಯಾಕೆಂದರೆ ಭಾರತದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಇಲ್ಲಿಗಲ್ ಅಲ್ಲ. ಹಲವಾರು ಸುಪ್ರೀಂ ಕೋರ್ಟ್ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಹೇಳಿದೆ. ಇಬ್ಬರು ವಯಸ್ಕರು ಕನ್ಸೆಂಟ್ ನ ಜೊತೆಗೆ ಒಟ್ಟಿಗೆ ಇದ್ದಾರೆ ಎಂದಾದರೆ ಅದು ಅವರ ಪರ್ಸನಲ್ ಚಾಯ್ಸ್. ಇದರಲ್ಲಿ ಕಾನೂನಿನ ಸಮಸ್ಯೆ ಇರಬಾರದು. ಹಾಗಾದರೆ ಈ ಲಿವಿಂಗ್ ರಿಲೇಶನ್ಶಿಪ್ ಅನ್ನ ಇಂಡಿಯನ್ ಲಾ ರೆಕಗ್ನೈಸ್ ಮಾಡುತ್ತಾ? ಇದರ ಬಗ್ಗೆ ಹಲವಾರು ಸುಪ್ರೀಂ ಕೋರ್ಟ್ ಕೇಸ್ ಲಾಗಳಿವೆ. ಮೊದಲನೆಯದಾಗಿ ಖುಷಬು ವರ್ಸಸ್ ಕನ್ನಿಯಮ್ಮಳ್. ಈ ಪ್ರಕರಣದಲ್ಲಿ ಹಾನರಬಲ್ ಸುಪ್ರೀಂ ಕೋರ್ಟ್ ಈ ಲಿವಿಂಗ್ ರಿಲೇಶನ್ಶಿಪ್ ಮಾರಲ್ ಆಗಿ ಅನ್ಎಕ್ಸೆಪ್ಟಬಲ್ ಆಗಿರಬಹುದು, ಆದರೆ ಅದು ಇಲ್ಲಿಗಲ್ ಅಲ್ಲ ಎಂದು ಹೇಳಿದೆ. ಇಂದಿರಾ ಶರ್ಮಾ ವರ್ಸಸ್ ವಿ ಶರ್ಮಾ. ಈ ಪ್ರಕರಣದಲ್ಲಿ ಹಾನರಬಲ್ ಸುಪ್ರೀಂ ಕೋರ್ಟ್ ಲಿವಿಂಗ್ ರಿಲೇಶನ್ಶಿಪ್ ಅಪರಾಧವಲ್ಲ, ಆದರೆ ಎಲ್ಲಾ ಲಿವಿಂಗ್ ರಿಲೇಶನ್ಶಿಪ್ಗಳು ಮದುವೆಯಂತಾಗುವುದಿಲ್ಲ ಎಂದು ಹೇಳಿದೆ. ಅದೇ ರೀತಿ ವೇಲುಸ್ವಾಮಿ ವರ್ಸಸ್ ಪಚ್ಚಯ್ಯಮ್ಮಳ್. ಈ ಪ್ರಕರಣದಲ್ಲಿ ಹಾನರಬಲ್ ಸುಪ್ರೀಂ ಕೋರ್ಟ್ ಈ ಲಿವಿಂಗ್ ರಿಲೇಶನ್ಶಿಪ್ ನ ಬಗ್ಗೆ ಹಲವಾರು ಮಾನದಂಡಗಳನ್ನು ನಿಗದಿಪಡಿಸಿದೆ. ಮೊದಲನೆಯದಾಗಿ ಅವರಿಬ್ಬರು ಕಾನೂನುಬದ್ಧ ವಯಸ್ಸು ಹೊಂದಿರಬೇಕು ಹಾಗೂ ಅವಿವಾಹಿತರಾಗಿರಬೇಕು. ಎರಡನೆಯದಾಗಿ ಅವರಿಬ್ಬರು ಪತಿ ಪತ್ನಿಯರಂತೆ ಸಮಾಜದಲ್ಲಿ ವಾಸಿಸುತ್ತಿರಬೇಕು. ಮೂರನೆಯದಾಗಿ ಅವರಿಬ್ಬರು ಒಂದೇ ಮನೆಯಲ್ಲಿ ವಾಸಿಸುತ್ತಿರಬೇಕು. ನಾಲ್ಕನೆಯದಾಗಿ ದೀರ್ಘಕಾಲದವರೆಗೆ ಅವರಿಬ್ಬರು ಸ್ವಯಂ ಪ್ರೇರಿತವಾಗಿ ಒಟ್ಟಿಗೆ ಇರಬೇಕು. ಸೊ ಈ ಎಲ್ಲಾ ಪ್ರಕರಣಗಳಿಂದ ನಮಗೇನು ತಿಳಿಯುತ್ತದೆ ಎಂದರೆ, ಈ ಲಿವಿಂಗ್ ಕಪಲ್ಸ್ ಕಾನೂನಿನ ದೃಷ್ಟಿಯಿಂದ ಮ್ಯಾರಿಡ್ ಆಗುವುದಿಲ್ಲ, ಆದರೆ ಅವರಿಗೆ ಕೆಲವೊಂದು ಹಕ್ಕುಗಳು ಸಿಗುತ್ತವೆ. ಅದರಲ್ಲಿಯೂ ರಿಲೇಶನ್ಶಿಪ್ ಜೆನ್ಯೂನ್ ಹಾಗೂ ಲಾಂಗ್ ಟರ್ಮ್ ಇದ್ದಾಗ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಈ ಲಿವಿಂಗ್ ಕಪಲ್ಸ್ಗೆ ಇರುವ ಲೀಗಲ್ ರೈಟ್ ಏನು? ಮೊದಲನೆಯದಾಗಿ ಪ್ರೊಟೆಕ್ಷನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್. ಒಬ್ಬ ಪಾರ್ಟ್ನರು ಮತ್ತೊಬ್ಬ ಪಾರ್ಟ್ನರ್ಗೆ ಅಬ್ಯೂಸ್ ಮಾಡಿದಾಗ ಅವರು ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ ಪ್ರೊಟೆಕ್ಷನ್ ಅನ್ನು ಪಡೆದುಕೊಳ್ಳಬಹುದು. ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಡಿವಿ ಆಕ್ಟ್ ನನ್ನು ಬರೀ ಮ್ಯಾರಿಡ್ ಕಪಲ್ಸ್ ವರೆಗೆ ಲಿಮಿಟೆಡ್ ಮಾಡಲು ಆಗುವುದಿಲ್ಲ ಎಂದು ಹೇಳಿದೆ. ಎರಡನೆಯದಾಗಿ ರೈಟ್ ಟು ರೆಸಿಡೆನ್ಸ್. ಏನಾದರೂ ರಿಲೇಶನ್ಶಿಪ್ ಇನ್ ದ ನೇಚರ್ ಆಫ್ ಮ್ಯಾರೇಜ್ ಇದ್ದಾಗ ವಿಮೆನ್ ಪಾರ್ಟ್ನರ್ಗೆ ಶೇರ್ಡ್ ಹೌಸ್ ಹೋಲ್ಡ್ ನಲ್ಲಿ ಇರುವ ಹಕ್ಕು ಸಿಗುತ್ತದೆ. ಮೂರನೆಯದಾಗಿ ಮೇಂಟೆನೆನ್ಸ್ ಅಂಡ್ ಅಲಿಮೋನಿ. ಇದು ತುಂಬಾ ಟ್ರಿಕಿ ಕ್ವಶನ್. ಇದರಲ್ಲಿ ಮ್ಯಾರಿಡ್ ಕಪಲ್ಸ್ ರೀತಿ ಮೇಂಟೆನೆನ್ಸ್ ಸಿಗುವುದಿಲ್ಲ, ಆದರೆ ಫೈನಾನ್ಷಿಯಲಿ ಡಿಪೆಂಡ್ ಆಗಿದ್ದಾಗ ಕೋರ್ಟ್ ಅವರಿಗೆ ಮೇಂಟೆನೆನ್ಸ್ ಕೊಡಬಹುದು, ಆದರೆ ಕೇಸ್ ಟು ಕೇಸು ಡಿಫರೆನ್ಸ್ ಇರುತ್ತದೆ. ಈಗ ತುಂಬಾ ಇಂಪಾರ್ಟೆಂಟ್ ಹಾಗೂ ಸೂಕ್ಷ್ಮ ವಿಚಾರ ಎಂದರೆ, ಈ ಲಿವಿಂಗ್ ರಿಲೇಶನ್ಶಿಪ್ ನಿಂದ ಒಂದು ಮಗುವಾದರೆ ಆ ಮಗುವಿನ ಲೀಗಲ್ ಸ್ಟೇಟಸ್ ಏನು? ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆ ಮಗು ಇಲ್ಲೆಜಿಟಿಮೇಟ್ ಚೈಲ್ಡ್ ಅಲ್ಲ, ಆ ಮಗುವಿಗೆ ಇನ್ಹೆರಿಟೆನ್ಸ್ ರೈಟ್ ಸಿಗುತ್ತದೆ. ಈ ವಿಷಯವಾಗಿ ಆನರಬಲ್ ಸುಪ್ರೀಂ ಕೋರ್ಟ್ ತುಳಸಾ ವರ್ಸಸ್ ದುರ್ಗಟ್ಯ ಈ ಪ್ರಕರಣದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಇನ್ ದ ನೇಚರ್ ಆಫ್ ಮ್ಯಾರೇಜ್ ಆಗಿದ್ದಾಗ ಆಗ ಜನಿಸಿದ ಮಗುವಿಗೆ ಲೀಗಲ್ ರೈಟ್ ಸಿಗುತ್ತದೆ. ಆದರೆ ಒಂದು ವಿಷಯದ ಬಗ್ಗೆ ಗಮನ ಕೊಡಬೇಕು, ಆ ರೀತಿ ಜನಿಸಿದ ಮಗುವಿಗೆ ಆನ್ಸಿಸ್ಟಲ್ ಪ್ರಾಪರ್ಟಿಯಲ್ಲಿ ಯಾವುದೇ ರೀತಿಯ ಕ್ಲೈಮ್ ಮಾಡಲು ಬರುವುದಿಲ್ಲ, ಆದರೆ ಪೇರೆಂಟಲ್ ಪ್ರಾಪರ್ಟಿನಲ್ಲಿ ರೈಟ್ ಸಿಗುತ್ತದೆ. ಈಗ ನೆಕ್ಸ್ಟ್, ಈ ಲಿವಿಂಗ್ ಕಪಲ್ಸ್ ನ ಪೊಲೀಸರು ಹರಾಸ್ ಮಾಡಬಹುದಾ? ಶಿಕ್ಷಕರೇ, ಎಲ್ಲಿಯವರೆಗೆ ಇಬ್ಬರು ಅಡಲ್ಟ್ಸ್ ಲೀಗಲ್ ಏಜ್ ನಲ್ಲಿ ಇರುವರೋ ಅವರಿಬ್ಬರು ಅವರ ಇಚ್ಛೆಯಿಂದ ಒಟ್ಟಿಗೆ ಇರುವುದಾದರೆ ಯಾವುದೇ ಅಥಾರಿಟಿ, ಪೊಲೀಸ್ ಅಥವಾ ಫ್ಯಾಮಿಲಿ ಯಾವುದೇ ರೀತಿಯ ಒತ್ತಾಯ ಮಾಡಲಾಗುವುದಿಲ್ಲ. ಆದರೆ ಒಬ್ಬ ಪಾರ್ಟ್ನರ್ ಮೋಸ ಮಾಡಿದ್ದರೆ, ಸುಳ್ಳು ಹೇಳಿದ್ದರೆ ಅಥವಾ ಯಾವುದೇ ರೀತಿಯಾದ ಒತ್ತಾಯ ಮಾಡಿದ್ದರೆ ಅದು ಬೇರೆ ರೀತಿಯ ತಿರುವು ಪಡೆದುಕೊಳ್ಳುತ್ತದೆ. ಈ ಲಿವಿಂಗ್ ಕಪಲ್ಸ್ ಯಾರಾದರೂ ಅವರನ್ನ ಹರಾಸ್ ಮಾಡ್ತಾ ಇದ್ರೆ ಅವರು ಕೋರ್ಟ್ ನಿಂದ ಪ್ರೊಟೆಕ್ಷನ್ ಆರ್ಡರ್ ಅನ್ನು ತೆಗೆದುಕೊಳ್ಳಬಹುದು. ಈಗ ಈ ಲಿವಿಂಗ್ ರಿಲೇಶನ್ಶಿಪ್ ನ ಬಗ್ಗೆ ಅಗ್ರಿಮೆಂಟ್ ಮಾಡಿಕೊಳ್ಳಬಹುದಾ? ಇದು ವ್ಯಾಲಿಡ್ ಆಗುತ್ತಾ? ಇದರ ಬಗ್ಗೆ ನೋಡುವುದಾದರೆ, ಇದು ಒಂದು ರೀತಿಯ ವಿಭಿನ್ನವಾದ ಅಗ್ರಿಮೆಂಟ್ ಆಗಿರುತ್ತದೆ. ಈ ಅಗ್ರಿಮೆಂಟ್ ಅಲ್ಲಿ ಇಬ್ರು ಪಾರ್ಟೀಸು ಅವರ ರೈಟ್ಸು, ರೆಸ್ಪಾನ್ಸಿಬಿಲಿಟೀಸು, ಎಕ್ಸಿಟ್ ಕ್ಲಾಸು, ಅದೇ ರೀತಿ ಪ್ರಾಪರ್ಟಿ ಪೊಸಿಷನ್ ಸೋ ಅಂಡ್ ಸೋ ಡಿಫೈನ್ ಮಾಡಿಕೊಳ್ಳುತ್ತಾರೆ. ಈ ಅಗ್ರಿಮೆಂಟ್ ಅನ್ನು ನೀವು ಕೋರ್ಟ್ ನಲ್ಲಿ ಉಪಯೋಗಿಸಬಹುದು ಹಾಗೂ ಫ್ಯೂಚರ್ ಡಿಸ್ಪ್ಯೂಟ್ ಏನಾದರೂ ಅರೈಸ್ ಆದ್ರೆ ಇದು ನಿಮ್ಮನ್ನು ರಕ್ಷಿಸುತ್ತದೆ. ಈ ರೀತಿಯಾದಂತಹ ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಒಂದು ಸ್ಮಾರ್ಟ್ ಮೂವ್. ಇಬ್ಬರೂ ಪಾರ್ಟೀಸು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ಅವರಿಗೆ ಈ ರಿಲೇಶನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿ ಬೇಕಂದಾದರೆ ಅವರು ಈ ಅಗ್ರಿಮೆಂಟ್ ಮೊರೆ ಹೋಗಬಹುದು. ಈ ಲಿವಿಂಗ್ ರಿಲೇಶನ್ಶಿಪ್ ನ ಬಗ್ಗೆ ಇತ್ತೀಚಿನ ಬೆಳವಣಿಗೆಯಾದ ಅಲಹಾಬಾದ್ ಹೈಕೋರ್ಟ್ ಈ ರೀತಿಯಾಗಿ ಹೇಳಿದೆ. ಈ ಪ್ರಕರಣದಲ್ಲಿ ಆತ ವಿವಾಹಿತನಾಗಿರುತ್ತಾನೆ, ಆದರೆ ಅಲಹಾಬಾದ್ ಹೈಕೋರ್ಟ್ ಸಮ್ಮತಿಯಿಂದ ಕೂಡಿದ ಸಹಜೀವನ ಅಪರಾಧವಲ್ಲ, ನಾಗರಿಕರ ಹಕ್ಕುಗಳನ್ನು ಕಾಪಾಡುವುದು ನ್ಯಾಯಾಲಯದ ಕರ್ತವ್ಯ, ಕಾನೂನು ಮತ್ತು ನೈತಿಕತೆ ಈ ಎರಡನ್ನು ಪ್ರತ್ಯೇಕವಾಗಿಡಬೇಕೆಂದು ಹೇಳಿದೆ. ಈ ವಿಷಯವಾಗಿ ಆನರಬಲ್ ಸುಪ್ರೀಂ ಕೋರ್ಟ್ ಯಾವ ರೀತಿ ತನ್ನ ನಿಲುವನ್ನು ವ್ಯಕ್ತಪಡಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ನಮಸ್ಕಾರ.
ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.